ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಪಬ್ಲಿಕ್ ಕಲರ್ಸ್ ಚಾನೆಲ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಬಂಗಾರದ ಅಪ್ಡೇಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಮದುವೆ ಸೀಸನ್ ಹತ್ತಿರ ಬರುತ್ತಿದ್ದಂತೆ ಚಿನ್ನದ ಬೆಲೆ ಕೇಳಿ ಕಂಗಾಲಾಗಿದ್ದೀರಾ? ನಾಳೆ ಬೆಲೆ ಕಡಿಮೆಯಾಗುತ್ತೆ, ನಾಡಿದ್ದು ಕಡಿಮೆಯಾಗುತ್ತೆ ಅಂತ ಕಾಯ್ತಾ ಕೂತಿದ್ದವರಿಗೆಲ್ಲ ಇವತ್ತು ಬಂಪರ್ ಗುಡ್ ನ್ಯೂಸ್ ಕಾದಿದೆ. ಕೊನೆವರೆಗೂ ವಿಡಿಯೋ ನೋಡಿ, ಯಾಕೆಂದ್ರೆ ಇವತ್ತಿನ ದರ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಕಳೆದ ಕೆಲವು ದಿನಗಳಿಂದ ಚಿನ್ನದ ಗ್ರಾಫ್ ನೋಡಿದ್ರೆ ಬೆಲೆ ಇಳಿಯೋ ಲಕ್ಷಣನೇ ಕಾಣಿಸ್ತಾ ಇರ್ಲಿಲ್ಲ. ಇದೇ ರೇಟ್ ಮುಂದುವರೆದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ 1-2 ಗ್ರಾಂ ಒಡವೆ ಮಾಡಿಸೋದು ಹೇಗೆ ಅಂತ ಮಧ್ಯಮ ವರ್ಗದ ಕುಟುಂಬಗಳು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿತ್ತು. ಚಿನ್ನದ ಅಂಗಡಿ ಮೆಟ್ಟಿಲು ಹತ್ತೋದೇ ಒಂದು ದೊಡ್ಡ ಸಾಹಸ ಅನ್ನೋ ಮಟ್ಟಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿತ್ತು ಅಲ್ವಾ? ಆದರೆ ಕತ್ತಲೆ ಆದ್ಮೇಲೆ ಬೆಳಕು ಬರೋದು ಸಹಜ. ಅದೇ ರೀತಿ ಸತತವಾಗಿ ಏರುತ್ತಿದ್ದ ಬಂಗಾರದ ಬೆಲೆಗೆ ಈಗ ದೊಡ್ಡ ಬ್ರೇಕ್ ಬಿದ್ದಿದೆ. ಹೌದು ಸ್ನೇಹಿತರೆ, ಇಂದಿನ ಮಾರುಕಟ್ಟೆಯಲ್ಲಿ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ಕುಸಿತ ಕಂಡಿದ್ದು, ಚಿನ್ನ ಖರೀದಿಸುವವರ ಮುಖದಲ್ಲಿ ಮತ್ತೆ ನಗು ಅರಳಿದೆ. ಕೊನೆಗೂ ರೇಟ್ ಕಮ್ಮಿ ಆಯ್ತಲ್ಲ ಅಂತ ಜನ ನಿಟ್ಟಿಸಿರು ಬಿಡುತ್ತಿದ್ದಾರೆ. ಯಾಕಪ್ಪ ಈ ದಿಢೀರ್ ಇಳಿಕೆ ಅಂತೀರಾ? ಜಾಗತಿಕ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಮಹತ್ತರ ಬೆಳವಣಿಗೆಗಳು, ಡಾಲರ್ ಮೌಲ್ಯದಲ್ಲಿನ ಬಲವರ್ಧನೆ ಮತ್ತು ಅಂತಾರಾಷ್ಟ್ರೀಯ ಹೂಡಿಕೆದಾರರು ಚಿನ್ನದ ಮೇಲಿನ ಹೂಡಿಕೆಗಿಂತ ಸ್ಟಾಕ್ ಮಾರ್ಕೆಟ್ ಕಡೆ ಹೆಚ್ಚು ಒಲವು ತೋರುತ್ತಿರುವುದೇ ಈ ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಾಗಿದೆ. ಇದು ನಿಮ್ಮಂತಹ ಸಾಮಾನ್ಯ ಗ್ರಾಹಕರಿಗೆ ಒಂದು ವರದಾನವಾಗಿ ಪರಿಣಮಿಸಿದೆ. ಮನೆಗೆ ಸೊಸೆ ತರೋಕೆ ಅಥವಾ ಮಗಳಿಗೆ ಮದುವೆ ಮಾಡೋಕೆ ಆಭರಣ ಮಾಡಿಸಬೇಕು ಅಂತ ಪ್ಲಾನ್ ಮಾಡಿದ್ದವರಿಗೆ ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿಲ್ಲ. ಹಾಗೆ ಹಳೆಯ ಡಿಸೈನ್ ಒಡವೆ ಕೊಟ್ಟು ಹೊಸ ಡಿಸೈನ್ ನ ಒಡವೆ ತರೋರಿಗೂ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳಬಹುದು. ಮತ್ತೆ ಬೆಲೆ ಏರುವ ಮುನ್ನ ಈ ಸುವರ್ಣಾವಕಾಶವನ್ನು ಬಳಸಿಕೊಳ್ಳಿ. ನಿಮ್ಮ ಪ್ರಕಾರ ಮುಂದಿನ ಮದುವೆ ಸೀಸನ್ ನಲ್ಲಿ ಚಿನ್ನದ ಬೆಲೆ ಇನ್ನು ಎಷ್ಟು ಕಡಿಮೆಯಾದರೆ ಜನಸಾಮಾನ್ಯರಿಗೆ ಖರೀದಿಸಲು ಅನುಕೂಲವಾಗುತ್ತದೆ? ನಿಮ್ಮ ಊಹೆಯನ್ನು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನರ ಊಹೆ ನಿಜವಾಗುತ್ತೆ ಅಂತ. ಹಾಗೆ ಪ್ರತಿದಿನ ಇದೇ ರೀತಿ ಚಿನ್ನ ಬೆಳ್ಳಿಯ ನಿಖರವಾದ ದರ ಹಾಗೂ ಮಾರುಕಟ್ಟೆಯ ಇನ್ಸೈಡ್ ಮಾಹಿತಿಯನ್ನು ಮಿಸ್ ಮಾಡದೆ ತಿಳ್ಕೋಬೇಕು ಅಂದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಪಬ್ಲಿಕ್ ಕಲರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇಂದಿನ 22 ಕ್ಯಾರೆಟ್ ಆಭರಣದ ಚಿನ್ನ ಮತ್ತು 24 ಕ್ಯಾರೆಟ್ ನ ಶುದ್ಧ ಚಿನ್ನದ ದರ ಎಷ್ಟಿದೆ ಅಂತ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಚಿನ್ನದ ರೇಟ್ ಏರಿಳಿತದ ರಿಮೋಟ್ ಕಂಟ್ರೋಲ್ ಅಂತಾನೆ ಕರೆಯುವ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ನಮ್ಮ ರೂಪಾಯಿಯ ಇಂದಿನ ಮೌಲ್ಯ ಎಷ್ಟಿದೆ ಅಂತ ನೋಡೋಣ. ನಿನ್ನೆ ಒಂದು US ಡಾಲರ್ಗೆ ರೂಪಾಯಿ ಮೌಲ್ಯ 92 ರೂಪಾಯಿ 20 ಪೈಸೆ ಇತ್ತು. ಇಂದು ಒಂದು US ಡಾಲರ್ಗೆ ರೂಪಾಯಿ ಮೌಲ್ಯ 92 ರೂಪಾಯಿ 40 ಪೈಸೆ ಆಗಿದೆ. ರೂಪಾಯಿ ಎದುರು ಡಾಲರ್ ಮೌಲ್ಯ 20 ಪೈಸೆ ಏರಿಕೆ ಕಂಡಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ನೋಡೋದಾದ್ರೆ ಇಂದು 1 ಲೀಟರ್ ಪೆಟ್ರೋಲ್ಗೆ 103 ರೂಪಾಯಿ ಆಗಿದೆ. ಇಂದು 1 ಲೀಟರ್ ಡೀಸೆಲ್ಗೆ 91 ರೂಪಾಯಿ ಆಗಿದೆ. ಇಂದು 14.2 ಕೆಜಿ ಗೃಹ ಬಳಕೆ LPG ಯ ಬೆಲೆ 915 ರೂಪಾಯಿ ಆಗಿದೆ. ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ನೋಡೋದಾದ್ರೆ ನಿನ್ನೆ ಬೆಳ್ಳಿ 1 ಕೆಜಿಗೆ 2,70,000 ರೂಪಾಯಿ ಇತ್ತು. ಇಂದು 1 ಕೆಜಿ ಬೆಳ್ಳಿಗೆ 2,75,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿಗೆ 5,000 ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ ಬೆಳ್ಳಿಯ ಬೆಲೆ 275 ರೂಪಾಯಿ ಆಗಿದೆ. ಇನ್ನು ನಿನ್ನೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,60,000 ರೂಪಾಯಿ ಇತ್ತು. ಇಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,58,000 ರೂಪಾಯಿ ಆಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 2,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 15,800 ರೂಪಾಯಿ ಆಗಿದೆ. ಮತ್ತು ನಿನ್ನೆ 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,47,000 ರೂಪಾಯಿ ಇತ್ತು. ಇಂದು 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,45,000 ರೂಪಾಯಿ ಆಗಿದೆ. 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನಕ್ಕೆ 2,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 14,500 ರೂಪಾಯಿ ಆಗಿದೆ. ಇಲ್ಲಿ ನೀಡಲಾಗಿರುವ ಎಲ್ಲಾ ಬೆಲೆಗಳು GST, TDS, ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳನ್ನು ಒಳಗೊಂಡಿರುವುದಿಲ್ಲ. ಕೇವಲ ಬಂಗಾರದ ಬೆಲೆ ಮಾತ್ರ ನಾವು ಹೇಳಿರುವುದು. ಪ್ರತಿದಿನದ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.